ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಶುಭೋದಯ. ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಎಂದಿನಂತೆ ಮೊದಲಿಗೆ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡುವಾಗ ಚಕ್ಕಲಪಟ್ಟೆಯನ್ನು ಯಾಕೆ ಹಾಕಬೇಕು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದ ಶ್ರೀ ವೆಂಕಟರಮಣ ಭಟ್. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಇವತ್ತು ಸೋಮವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ನವಮಿ ಸೋಮವಾರ ಸ್ವಾತಿ ನಕ್ಷತ್ರ ಸಿದ್ಧಿನಾಮಯೋಗ ಬಾಲವ ಕರ್ಣ, ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ವೀಕ್ಷಕರು ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಹಾಗೆಯೇ ಈ 12 ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳಿಗೆ ಶುಭ ಫಲ ಮತ್ತು ಅಶುಭ ಫಲ, ದೋಷಗಳಿದ್ರೇನು, ಆ ದೋಷಗಳಿಗೆ ಪರಿಹಾರವನ್ನು ಯಾವ ರೀತಿಯಾಗಿ ಇವತ್ತು ಮಾಡ್ಕೋಬೇಕು, ಅದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಓಂ ಆಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೋಮ ವೃಷ್ಣಿಜಂ ಭವಾವಾಜಸ್ಯ ಸಂಗಥೆ ಅಪ್ಸು ಮೇ ಸೋಮೋ ಅಬ್ರವೀದಂತರ್ವಿಶ್ವಾನಿ ಭೇಷಜ ಅಗ್ನಿಂಚ ವಿಶ್ವಶಂಭುವಮಾಪಶ್ಚ ವಿಶ್ವಭೇಷಜೀಃ ಗೌರೀಮಿಮಾಯ ಸಲಿಲಾನಿ ತಕ್ಷತಿ ಏಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂವುಷಿ ಸಹಸ್ರಾ ಅಕ್ಷರ ಪರಮೇ ವ್ಯೋಮನ್ ದಧಿಶಂಖತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾವು ಸೋಮ ಅಂದರೆ ಚಂದ್ರನ ಆರಾಧನೆಯನ್ನು ಮಾಡತಕ್ಕಂಥದ್ದು. ಹಾಗಾಗಿ ಚಂದ್ರನ ಮಂತ್ರ ಶ್ಲೋಕವನ್ನು ಕೇಳೋದ್ರಿಂದ ಎಲ್ಲ ರೀತಿಯಲ್ಲಿ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಮೊದಲನೇದಾಗಿ ಮೇಷರಾಶಿಯಲ್ಲಿ ಇರೋವರಿಗೆ ಇವತ್ತಿನ ದಿವಸ ಹೆಂಡತಿಯಿಂದ ಸಹಕಾರ ಸಿಗುವಂಥದ್ದು. ಹಾಗಾಗಿ ದೂರ ಪ್ರಯಾಣ ಮಾಡುವಂಥ ಒಂದು ಸಂದರ್ಭ ಬರತಕ್ಕಂಥದ್ದು, ದೂರ ಪ್ರಯಾಣವನ್ನು ಇವತ್ತು ಮಾಡಬಹುದು. ಹಾಗೆ ಶತ್ರುಗಳಿಂದ ಇವತ್ತಿನ ದಿವಸ ತೊಂದರೆ ಬರತಕ್ಕಂಥ ಸಾಧ್ಯತೆ ಇದೆ. ಆದಷ್ಟು ನಾವು ಜಾಗ್ರತೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತದೆ. ಹಾಗೆ ದೇಹಕ್ಕೆ ಗಾಯ ಅಥವಾ ಹುಣ್ಣುಗಳಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ನಮಗೆ ದೇಹಕ್ಕೆ ಆದಷ್ಟು ನಾವು ಜಾಗ್ರತೆಯಿಂದ ಇದ್ದಾಗ ಇದನ್ನೆಲ್ಲ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ನಮಗೆ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಿಕೊಳ್ಬೇಕು, ಅಥವಾ ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾಕೆ ನಾವು ಜ್ಯೋತಿಷ್ಯವನ್ನು ನೋಡಬೇಕು ಅಂತಾದರೆ, ನಮಗೆ ಭವಿಷ್ಯದ ಚಿಂತನೆ ಬೇಕು. ಭವಿಷ್ಯದಲ್ಲಿ ನಾವು ಹೇಗಿರ್ತೇವೆ, ಹೇಗಿದ್ದರೆ ನಾವು ಹೇಗಿರಲಿಕ್ಕೆ ಆಗ್ತದೆ ಹೇಳತಕ್ಕಂಥ ಒಂದು ವಿಚಾರ ನಮಗೆ ಬೇಕಾಗಿರ್ತದೆ. ಹಾಗಾಗಿ ಇದು ಆ ಜ್ಯೋತಿಷ್ಯ ಹೇಳತಕ್ಕಂಥದ್ದು ನಮಗೆ ಮುಂದೆ ಆಗೋದನ್ನು ಇವತ್ತೇ ತಿಳಿಸ್ತದೆ. ಅದು ಹೇಗೆ ತಿಳಿಸ್ತದೆ?
ಈಗ ಗ್ರಹಣ ಮುಂದೆ ಆಗೋದಿರ್ತದೆ, ಅದು ಮುಂಚೆನೇ ಬರೆದಿರ್ತಾರಲ್ಲಿ, ಆ ಟೈಮಿಗೆ ಆಗತಕ್ಕಂಥದ್ದು. ಹಾಗೆ ಸರಿಯಾಗಿ ಇದ್ದರೆ ಜ್ಯೋತಿಷ್ಯ ಯಾವತ್ತೂ ಕೂಡ 100% ಸತ್ಯನೇ. ಆದರೆ ಅದರಲ್ಲಿ ನಾವು ಎಷ್ಟು ಅದನ್ನು ನಂಬುತ್ತೇವೆ, ನಾವೆಷ್ಟು ಶಾಸ್ತ್ರ ಪ್ರಕಾರವಾಗಿ ಅದನ್ನು ಆಲೋಚನೆ ಮಾಡಿದಾಗ, ಶಾಸ್ತ್ರದಂತೆಯೇ ಹೇಳಿದಾಗ ಅದು 100% ಸತ್ಯವಾಗಿ ಇರತಕ್ಕಂಥದ್ದು. ಅದರಲ್ಲಿ ಬೇರೆ ರೀತಿಯಲ್ಲಿ ಯಾವುದಾದರೂ ವ್ಯತ್ಯಾಸ ಆದರೆ ಅಥವಾ ನಮ್ಮ ಮನಸ್ಸಿಗೆ ತಕ್ಕಂತೆ ನಾವು ಆಲೋಚನೆ ಮಾಡಿದ್ರೆ ಅದು ಸರಿಯಾಗಿ ಇರೋದಿಲ್ಲ. ಹಾಗಾಗಿ ನೀವು ಹಾಗೆ ಹೇಳಿದರೆ ಆದರೆ ನನಗೆ ಹೀಗಾಗೋಯ್ತು ಅಂತ ಕೆಲವು ಹೇಳುವವರು ಇರ್ತಾರೆ. ಆದರೆ ನಾವು ಅದನ್ನು ಎಷ್ಟು ನಂಬಿದ್ದೇವೆ, ಎಷ್ಟು ನಂಬಿ ಆ ಒಂದು ಪರಿಹಾರವನ್ನು ಮಾಡಿದ್ದೇವೆ ಅದು ಮುಖ್ಯವಾಗಿ ಇರ್ತದೆ. ಯಾಕೆಂದರೆ ನಾವು ಬೇರೆ ಯಾವುದೋ ಪೂರ್ವ ಜನ್ಮದಲ್ಲಿ ಕ್ರೂರವಾದ ಕರ್ಮವನ್ನು ಮಾಡಿದ್ದರಿಂದ ನಾವು ಇವತ್ತಿನ ದಿವಸ ಕಷ್ಟದಲ್ಲಿ ಇರ್ತೇವೆ. ಆ ಕಷ್ಟದಲ್ಲಿ ಇದ್ದಾಗ ನಮಗೆ ಬೇಗನೆ ಪರಿಹಾರ ಆಗತಕ್ಕಂಥದ್ದು ಸ್ವಲ್ಪ ನಿಧಾನವಾಗಿ ಪರಿಹಾರ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಚಂಡೀ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿಯವರಿಗೆ ಅವಮಾನ ಆಗುವಂತಹ ಸಾಧ್ಯತೆ ಇದೆಯಂತೆ. ಹಾಗಾಗಿ ಮೊದಲನೇದು ಅವಮಾನ ಆಗ್ತದೆ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ. ಹಾಗಾಗಿ ಎಲ್ಲರಿಗೂ ಅವಮಾನ ಆಗಬೇಕಂತೆ, ಎಲ್ಲರಿಗೂ ಅವಮಾನ ಆಗಬೇಕು, ಆಮೇಲೆ ಅನುಮಾನದಿಂದ ನೋಡ್ತಾರೆ, ಆಮೇಲೆ ಸನ್ಮಾನ ಆಗೋದೇ ಹಾಗೆ. ಹಾಗಾಗಿ ಆವಾಗ ಆ ಮನಸ್ಸು ಅದು ಬೇರೆಡೆ ಆಲೋಚನೆ ಮಾಡೋದಿಲ್ಲ, ದೃಢತೆ ಗಟ್ಟಿಯಾಗ್ತದೆ. ಯಾಕೆಂದರೆ ನಾವು ಈಗ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ ಅಂದರೆ ದೇವರು ಆ ಮೂರ್ತಿ ಅದು ಮುಂಚೆ ಅದು ಕಲ್ಲು, ನಾವು ಹೀಗೋ ಕಲ್ಲು ಮುಂದೆ ನಾವು ನಮಸ್ಕಾರ ಮಾಡಲಿಕ್ಕೆ ನಮ್ಮ ಮನಸ್ಸು ಬರೋದಿಲ್ವಲ್ಲಿ. ಹಾಗಾಗಿ ಅದಕ್ಕೊಂದು ರೂಪವನ್ನು ಕೊಡಬೇಕಾದ್ರೆ ಎಷ್ಟು ಚಾಣ ತಿಂದದೆ ಅದು, ಎಷ್ಟು ಚಾಣ ತಿಂದು 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 ಈಗ ಪೂಜೆಗೆ ಯೋಗ್ಯವಾಯಿತು, ಈಗ ನಮಸ್ಕಾರಕ್ಕೆ ಯೋಗ್ಯವಾಯಿತು, ಈಗ ಪ್ರಾರ್ಥನೆಗೆ ಯೋಗ್ಯವಾಯಿತು, ಈಗ ಧ್ಯಾನಕ್ಕೆ ಯೋಗ್ಯವಾಯಿತು. ಕಾರಣ ಯಾಕೆಂತಂದರೆ ಅದಷ್ಟು ಆ ಏಟುಗಳನ್ನು ತಿಂದಾಗ ಮನಸ್ಸು ನಮಗೆ ಅಷ್ಟು ಆ ಕಷ್ಟಗಳು ಬಂದಾಗ ನಾವು ಗಟ್ಟಿ ಆಗ್ತಾ ಹೋಗ್ತೇವೆ. ಅದಕ್ಕೆ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳಿದ್ದಾರೆ. ಅವನು ಸೋಲಬೇಕು, ಸೋತಾಗ ಅವನು ಫೇಲ್ ಆಗಬೇಕು, ಫೇಲ್ ಆದಾಗ ಯಾವ ರೀತಿ ನಾನು ಎಲ್ಲಿ ತಪ್ಪಿದ್ದೇನೆ, ಅದಕ್ಕೆ ಸಿಂಹಾವಲೋಕನ, ಸಿಂಹ 10 ಹೆಜ್ಜೆ ಮುಂದೆ ಹೋಗಿ ಆಮೇಲೆ ಹಿಂದೆ ಹಿಂಗೆ ನೋಡ್ತದೆ ಅಂತ. ಅದು ಹಿಂದೆ ನೋಡಿದಾಗ ಆವಾಗ ನಮಗೆ ಗೊತ್ತಾಗುತ್ತೆ, ನಾನು ಎಲ್ಲಿ ತಪ್ಪಿದ್ದೇನೆ, ಇನ್ನು ಎಲ್ಲಿ ಸರಿ ಮಾಡ್ಕೊಳ್ಬೇಕು, ಮುಂದೆ ನನಗೇನು ಆಗ್ಬೋದು, ನಾನು ಇನ್ನು ಯಾವ ಥರ ಆಗ್ಬೋದು ಹೇಳುವಂಥ ಈ ಒಂದು ಆ ಭವಿಷ್ಯದ ಚಿಂತೆ ನಮಗೆ ಬರಬೇಕು. ಆದರೆ ಮನುಷ್ಯನಿಗೆ ಪೆಟ್ಟು ಬೀಳಬೇಕು. ಆ ಪೆಟ್ಟು ಬಿದ್ದಾಗ ಅದು ಯಾವ ರೀತಿ, ಅದು ಮಾನಸಿಕವಾಗಿಯೂ ಪೆಟ್ಟು ಬೀಳಬೇಕು. ಯಾಕೆಂದರೆ ಭಗವಂತ ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತಾದರೆ ಮಾನಸಿಕವಾಗಿಯೂ ಪೆಟ್ಟು ಕೊಡ್ತಾನೆ, ಶಾರೀರಿಕವಾಗಿಯೂ ಪೆಟ್ಟು ಕೊಡ್ತಾನಂತೆ. ಹಾಗಾಗಿ ಹಿಂದೆ ಒಬ್ಬರು ಶ್ರೀಧರ ಸ್ವಾಮಿಗಳ ಭಕ್ತರಿದ್ದರಂತೆ. ಶ್ರೀಧರ ಸ್ವಾಮಿಗಳ ಭಕ್ತರು, ಈಗ ಶ್ರೀಧರ ಸ್ವಾಮಿಗಳಂತ ಈಗ ನಾವೆಲ್ಲರೂ ಕೈ ಮುಗಿತೇವೆ, ಅಥವಾ ಶಿರಡಿ ಸಾಯಿಬಾಬರು ಅಂದರೆ ಈಗ ನಾವೆಲ್ಲರೂ, ಅಥವಾ ರಾಘವೇಂದ್ರ ಸ್ವಾಮಿಗಳು ಅಂದರೆ ನಾವೆಲ್ಲರೂ ಹೀಗೆ ಕೈ ಮುಗಿತೇವೆ. ಆದರೆ ಅವರಿದ್ದ ಕಾಲದಲ್ಲಿ ಹಾಗೆ ಅವರು ಎಲ್ಲ ಹೀಗೆ ಹೇಳ್ತಾ ಇದ್ದರಂತೆ. ಹಾಗೆ ಅವರು ಭಕ್ತರಾಗಿದ್ದರು. ಭಕ್ತರಾದಾಗ ಅವರು ಹೀಗೆ, ಇಲ್ಲ ನಾನು ಏನು ಮಾಡಿದ್ರೂ ಆಗ್ತದೆ ಅವರು ಎಂತೆಂಥದ್ದೋ ಮಾಡ್ತಿದ್ರು. ಹಾಗೆ ಗುರುಗಳು ಹೇಳಿದ್ರು, ಇಲ್ಲ ನೀನು ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಅವರು. ಇಲ್ಲ, ನನಗೆ ಗುರುಗಳ ಅನುಗ್ರಹ ಇದೆಯಲ್ಲೇ, ಏನು ಮಾಡಿದ್ರೂ ಆಗ್ತದೆ. ಗುರುಗಳ ಅನುಗ್ರಹ ಯಾರ ಮೇಲೆ ಇರ್ತದೆ ಅಂತಾದರೆ, ಅವನು ಸನ್ಮಾರ್ಗದಲ್ಲಿ ಇದ್ದಾಗ, ಒಳ್ಳೆಯ ಮಾರ್ಗದಲ್ಲಿ ಇದ್ದಾಗ ಗುರುಗಳ ಅನುಗ್ರಹ ಇರ್ತದೆ. ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಂತಾದರೆ ಆವಾಗ ಗುರುಗಳು ಅದನ್ನು ಪೆಟ್ಟು ಕೊಡ್ತಾರೆ. ಅದಕ್ಕೆ ಆವಾಗ ಏನಾಯಿತು, ಅವ್ರಿಗೆ ಏನು ಮಾಡಿದ್ರು ಆ ಕೆಟ್ಟ ಕೆಲಸ ಮಾಡೋದನ್ನು ಬಿಡಲಿಲ್ಲ. ಆಮೇಲೆ ಅವರು ಒಂದು ಶರೀರದ ಭಾಗದ ಸ್ವಾಧೀನವೇ ಕಳೆದೋಯ್ತು ಅವರಿಗೆ.
ಅವರು ಶ್ರೀಧರ ಸ್ವಾಮಿಗಳ ಭಕ್ತರು, ಆದರೆ ಅವ್ರಿಗೆ ಹೀಗಾಯ್ತಲ್ಲಿ. ಯಾಕೆ ಅಂತಂದರೆ ನಾವು ಭಗವಂತನ ಸ್ಮರಣೆ ಮಾಡ್ತಾ ಇದ್ದರೂ ಕೂಡ, ಏನು ಮಾಡ್ತಾ ಇದ್ದರೂ ಕೂಡ ನಾವು ಮನಸ್ಸಿಗೆ ಬಂದಂಗೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟರೆ ಭಗವಂತ ನಮಗೆ ಅದನ್ನು ಆ ರೀತಿಯಲ್ಲಿ ನಮಗೆ ಏನು ಮಾಡಬೇಕು ಅದನ್ನು ಮಾಡಿಬಿಡ್ತಾನಂತೆ. ಹಾಗಾಗಿ ನಾವು ಆದಷ್ಟು ಯಾಕೆ ಇದನ್ನು ಹೇಳುವಂಥದ್ದು, ನೆನಪಿಸುವಂಥದ್ದು ಅಂತಂದರೆ, ನಮಗೆ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಸಂಪತ್ತು ಕೊಟ್ಟಿದ್ದಾನೆ ಅಂತಾದರೆ ಅದನ್ನು ನಾವು ಯಾವತ್ತೂ ದುರುಪಯೋಗ ಪಡಿಸ್ಕೊಳ್ಬಾರ್ದು. ಅದನ್ನು ನಾವು ನಮಗೆ ಶಕ್ತಿ ಇದೆ ಅಂತ ನಾವು ಇರುವೆಯನ್ನು ನಾವು ಕೊಂದಾಕ್ಬಿಟ್ರೆ, ಹಾಗಾಗಿ ಆ ಇರುವೆ ನೋವು ಅಥವಾ ಆನೆ ನೋವು, ಇರುವೆ ನೋವು, ಅದು ಎಲ್ಲರೂ ನೋವು ಎಲ್ಲದೂ ಒಂದೇ. ಹಾಗಾಗಿ ಆನೆಗೆ ಶಕ್ತಿ ಇದೆ ಅಂತ ಇರುವೆ ತುಳಿದು ಹಾಕ್ಲಿಕ್ಕೆ ಬರೋದಿಲ್ಲ. ಅದು ತುಳಿದು ಹಾಕಿದ್ರೆ ಆ ನೋವು ಆನೆಗೆ ಬರ್ತದೆ ಅದು. ಹಾಗಾಗಿ ಯಾಕೆ ಹೇಳಿದ್ದು ಅಂತಾದರೆ, ನಮಗೆ ಭಗವಂತ ಶಕ್ತಿ ಕೊಟ್ಟಿದ್ದು ಯಾಕೆ ಅಂತಾದರೆ ಭಗವಂತನ ಸ್ಮರಣೆ ಮಾಡ್ಕೊಳ್ಳಿಕ್ಕೆ. ಸಂಪತ್ತು ಕೊಟ್ಟಿದ್ದು ಯಾಕೆ? ಕೂಡಾಕ್ಲಿಕ್ಕ ಅಲ್ಲ, ದಾನ ಮಾಡಲಿಕ್ಕೆ ಸಂಪತ್ತು ಕೊಟ್ಟಿದ್ದಂತೆ. ನಮಗೆ ಆರೋಗ್ಯ ಕೊಟ್ಟಿದ್ದು ಯಾಕೆ? ಆರೋಗ್ಯ ಕೊಟ್ಟಿದ್ದು ಭಗವಂತನ ಸ್ಮರಣೆ ಯಾವತ್ತೂ ಹಗಲು ಇರುಳು. ನಾವು ಈ ಶಿವರಾತ್ರಿ ಬಂದಾಗ ಜಾಗರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಏನು ಮಾಡುತ್ತೇವೆ, ಶಿವರಾತ್ರಿ ದಿವಸ ಅಲ್ಲಿ ಪಕ್ಕದ ಗ್ರೌಂಡಲ್ಲಿ ವಿಶೇಷ ಕಾರ್ಯಕ್ರಮ ಇಟ್ಟಿದ್ದರು, ನಾನಲ್ಲಿ ಹೋಗಿ ಬಂದೆ. ಅದಲ್ಲವಂತೆ, ಅದಕ್ಕೆ 4 ಜಾಮದ ಪೂಜೆ ಆಗಬೇಕು. ಶೃಂಗೇರಿಯಲ್ಲಿ ನಾವು ನೋಡ್ತೇವೆ, ಇಲ್ಲಿ ಮಾಡಿದ್ರೆ 4 ಜಾಮದ ಪೂಜೆ, ಎಲ್ಲ ಕಡೆ ಕೆಲವು ಮಾಡ್ತಾರೆ. ಯಾವತ್ತು ಜಾಗ್ರತೆಯಲ್ಲಿ ಇದ್ದುಕೊಂಡು ನಾವು ಭಗವಂತನ ಸ್ಮರಣೆ ಮಾಡುವಂಥದ್ದು, ಅದೇ ನಮಗೆ ವಿಶೇಷವಾಗಿ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡತಕ್ಕಂಥದ್ದು. ಹಾಗಾಗಿ ಇನ್ನು ರೋಗದ ಭಯ ಹೇಳುವಂಥದ್ದು, ಹಾಗೆ ದೂರ ಪ್ರಯಾಣದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹೆಂಡತಿಯಲ್ಲಿ ಕಲಹ ಆಗುವಂಥದ್ದು, ಹಾಗೆ ಧನ್ವಂತರಿ ಜಪ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರೋರಿಗೆ ಮಕ್ಕಳಿಂದ ಸಹಕಾರ ಸಿಗುವಂಥದ್ದು, ಹಾಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ಆಯುಧದಿಂದ ಇವತ್ತಿನ ದಿವಸ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ನಾವು ಕೆಲಸ ಮಾಡುವಾಗ ಕತ್ತಿ, ಕೊಡ್ಲಿ ಅಥವಾ ಪಿಕಾಸು, ಗುದ್ಲಿ ಅಥವಾ ಇನ್ಯಾವುದೋ, ಈಗ ನಾವು ಟ್ರ್ಯಾಕ್ಟರ್ ಕೆಲಸ ಮಾಡ್ತಾಯಿದ್ರೆ ಅಥವಾ ಟಿಲ್ಲರು ಅಥವಾ JCB, ಇದು ಯಾವುದೇ ಆಯುಧ ಅಥವಾ ಕ್ರೇನ್ ಕೆಲಸ ನಾವು ಮಾಡ್ತಾಯಿದ್ರಪ್ಪ, ಆದಷ್ಟು ಜಾಗೃತೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತದೆ. ಹಿಂದಿನ ಕಾಲದಲ್ಲಿ ನಮಗೆ ಸಣ್ಣ ಪುಟ್ಟ ಈಗ ಆಯುಧಗಳು ಜಾಸ್ತಿ ಆದಾಗೆ, ಎಲ್ಲ ಯಂತ್ರೋಪಕರಣಗಳು ಜಾಸ್ತಿ ಆದಾಗೆ ಅದು ನಮಗೆ ಈ ರೀತಿ ಶಾರೀರಿಕವಾಗಿಯೂ ಕೂಡ ತೊಂದರೆಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಅದಕ್ಕೋಸ್ಕರವಾಗಿ ನಾವು ಆದಷ್ಟು ಜಾಗ್ರತೆ ವಹಿಸುವುದು ತುಂಬ ಮುಖ್ಯ. ಕಳ್ಳಕಾಕರ ಭಯ ಇರತಕ್ಕಂಥದ್ದು, ದುರ್ಗಾ ಆರಾಧನೆ ಮಾಡೋದರಿಂದ ಅನುಕೂಲ ಇದೆ. ಇನ್ನು ಕರ್ಕಾಟಕ ರಾಶಿಯಲ್ಲಿರೋರಿಗೆ ಬಂಧುಗಳ ಸಹಕಾರ ಸಿಗ್ತದೆ. ಉನ್ನತ ಶಿಕ್ಷಣದವರಿಗೆ ಅನುಕೂಲ ಆಗತಕ್ಕಂಥದ್ದು. ಕೃಷಿ ಕ್ಷೇತ್ರದಲ್ಲಿ ಕೂಡ ಅನುಕೂಲ ಆಗ್ತದೆ. ಮಕ್ಕಳಿಂದ ಕಲಹ ಆಗತಕ್ಕಂಥದ್ದು, ಉದರ ಬಾಧೆ ಬರುವಂತಹ ಸಾಧ್ಯತೆ ಇದೆ. ರುದ್ರಾಭಿಷೇಕ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಸಹೋದರರ ಸಹಕಾರ ಸಿಗುವಂಥದ್ದು, ಪತ್ನಿಯಿಂದ ಇವತ್ತಿನ ದಿವಸ ಉಪದೇಶ ಸಿಗ್ತದೆ. ಹಾಗೆ ಕೆಲಸಗಾರರ ಸಹಕಾರನೂ ಕೂಡ ಇವತ್ತಿನ ದಿವಸ ಸಿಗುವಂಥದ್ದು. ಬಂಧುಗಳಲ್ಲಿ ಕಲಹ ಆಗತಕ್ಕಂಥದ್ದು, ಹಾಗೆ ಮನೆಯಲ್ಲಿ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ದುರ್ಗಾ ಸೂಕ್ತ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಕನ್ಯಾ ರಾಶಿಯಲ್ಲಿರೋರಿಗೆ ಧನ ಲಾಭ ಆಗುವಂಥ ಸಾಧ್ಯತೆ ಇದೆ. ಬೆಳ್ಳಿಯ ಅಂಗಡಿಗೆ ಅಥವಾ ಬೆಳ್ಳಿ ವ್ಯಾಪಾರ ಮಾಡುವವರಿಗೆ ಲಾಭ ಇದೆ. ಪತ್ರಿಕೋದ್ಯಮಕ್ಕೆ ಅನುಕೂಲ ಇರತಕ್ಕಂಥದ್ದು, ಹಾಗೆ ಮಾತುಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಸಹೋದರರಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಸರಸ್ವತಿ ಪ್ರಾರ್ಥನೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ.
ಸರಿ ಗುರುಗಳೇ, ಈ ದಿನದ ಪಂಚಾಂಗ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ. ಇದರ ಜೊತೆಗೆ ಮೊದಲ 6 ರಾಶಿಗಳಾದಂಥ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳಲ್ಲಿ ದೋಷಗಳಿರುವಂಥದ್ದು, ಅದಕ್ಕೆ ಪರಿಹಾರಗಳೇನು ಅದನ್ನು ಕೂಡ ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ವೀಕ್ಷಕರೇ, ಶ್ರೀ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂಥವರು ಟಿವಿ ಸ್ಕ್ರೀನ್ ಮೇಲೆ ಅವರ ನಂಬರನ್ನು ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೇನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನದಲ್ಲಿ ಗುರುಗಳನ್ನು ತಾವು ನೇರ ಭೇಟಿಯಾಗಬಹುದು. ಹಾಗೆಯೇ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಸೂಕ್ತ ಸಲಹೆಯನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ನೆಲದ ಮೇಲೆ ನಾವು ಊಟ ಮಾಡೋದು ವಾಡಿಕೆ. ಹಿಂದಿನ ಕಾಲದಿಂದಲೂ ನೆಲದಲ್ಲಿ ಕುಳಿತುಕೊಂಡೇ ಊಟ ಮಾಡುವಂಥದ್ದು ಒಂದು ಪದ್ಧತಿ. ಆದರೆ ಇತ್ತೀಚೆಗೆಲ್ಲ ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಳ್ಳುವಂಥದ್ದು, ಸೋಫಾದ ಮೇಲೆ ಕುತ್ಕೊಳ್ಳುವಂಥದ್ದು. ಆದರೆ ಈಗಲೂ ಕೂಡ ನಾವು ವೈಜ್ಞಾನಿಕ ಕಾರಣವನ್ನು ನೋಡೋದಾದರೆ ಅಥವಾ ಆಧ್ಯಾತ್ಮಿಕವಾಗಿ ನಾವು ನೋಡೋದಾದರೆ ನೆಲದ ಮೇಲೆ ಊಟ ಮಾಡುವಾಗ ಚಕ್ಕಲಪಟ್ಟೆ ಯಾಕೆ ಹಾಕಬೇಕು ಅನ್ನುವಂಥದ್ದು ಪ್ರಶ್ನೆ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳಿದ್ದಾರೆ. ಅದಕ್ಕೆ ಅನ್ನವೇ ದೇವರು, ಅನ್ನವೇ ಬ್ರಹ್ಮ, ಅನ್ನವೇ ಪರಮಾತ್ಮ. ಯಾಕೆಂದರೆ ನಾವು ಯಾವ ರೀತಿ ಪೂಜೆಯನ್ನು ಮಾಡಿದಾಗ, ಧ್ಯಾನವನ್ನು ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಪರಮಾತ್ಮ ಹೇಗೆ ಯಾವ ರೀತಿ ತೃಪ್ತನಾಗ್ತಾನೋ ಅಥವಾ ಯಾವ ರೀತಿ ನಾವು ಮನಸ್ಸು ನಿರ್ಮಲವಾಗ್ತದೆಯೋ, ಮನಸ್ಸು ಶಾಂತವಾಗ್ತದೆಯೋ, ಹಾಗೆ ನಮಗೆ ನಮ್ಮಲ್ಲೇ ಇರತಕ್ಕಂಥ ಪರಮಾತ್ಮ ಅವನು ತೃಪ್ತಿಯನ್ನು ಹೊಂದಿದ್ದಾನೆ. ತೃಪ್ತಿಯನ್ನು ಹೊಂದಬೇಕು ಅಂತಾದರೆ ನಾವೆಲ್ಲರೂ ಕೂಡ ಊಟವನ್ನು ಮಾಡಲೇಬೇಕು. ಅದಕ್ಕೆ ಪ್ರಾಣೋಪಾನ, ನಾವು ಯಾವ ರೀತಿ ಉಸಿರು, ನಮಗೆ 5 ರೀತಿಯಾದಂಥ ಉಸಿರು ಇದ್ದಾವಂತೆ. ಪ್ರಾಣ, ಅಪಾನ, ಉದಾನ, ಸಮಾನ. ಹೀಗೆ ಯಾವ ರೀತಿಯಲ್ಲಿ ಇದು ಪಂಚಪ್ರಾಣ ಅಂತ ನಾವು ಯಾವ ರೀತಿ ಕರೀತೇವೆ ಅದೇ. ಹಾಗಾಗಿ ಎಲ್ಲ ರೀತಿಯಲ್ಲಿ ನಾವು ಊಟವನ್ನು ಮಾಡಬೇಕಾದ್ರೆ ಚಕ್ಕಲಪಟ್ಟೆ ಹೊಡ್ಕೊಂಡು ಕೂತ್ಕೊಳ್ಳುವಂಥದ್ದು ವೈಜ್ಞಾನಿಕ ದೃಷ್ಟಿಯಿಂದ. ಅಂದರೆ ನಮಗೆ ವೈಜ್ಞಾನಿಕ ದೃಷ್ಟಿ ಮತ್ತು ಆರೋಗ್ಯದ ದೃಷ್ಟಿ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಆ ಒಂದು ಆಸನ ನಾವು ಯಾವ ರೀತಿ ಹೋಮವನ್ನು ನಾವು ಮಾಡಬೇಕಾದ್ರೆ ನಾವು ಕಾಲು ನೀಡ್ಕೊಂಡು ಹೋಮ ಮಾಡಲಿಕ್ಕೆ ಆಗೋದಿಲ್ಲ. ದೇವರು ಪೂಜೆ ಮಾಡಬೇಕಾದ್ರೆ, ಯಾಕೆಂದರೆ ನಾವು ಆ ಒಂದು ಈ ಆಸನ ಹೇಳಿದೆ, ಅದು ಪದ್ಮಾಸನ ಬೇರೆ ಬೇರೆ ರೀತಿಯ ಆಸನಗಳು ಕೂಡ ಇದ್ದಾವೆ. ನಾವು ದೇವ್ರ ಪೂಜೆಯನ್ನು ಮಾಡಬೇಕಾದ್ರೆ ನಮಗೆ ಈ ಚಕ್ಕಲಪಟ್ಟೆ ಹೊಡ್ಕೊಂಡೇ ನಾವು ಪೂಜೆಯನ್ನು ಮಾಡುವಂಥದ್ದು ಒಂದನೇದಾಗಿ. ಅಥವಾ ನಾವು ಊಟವನ್ನು ಮಾಡಬೇಕಾದ್ರೆ ನಾವು ಮೊದಲೇನು ಕೈಕಾಲು ತೊಳಿಬೇಕು. ಕೈಕಾಲು ತೊಳ್ಕೊಂಡು ನಾವು ಮನೆಯಲ್ಲೇ ಇದ್ದರೂ ಕೂಡ ಅಥವಾ ನಾವು ಹೊರಗಿಂದ ಹೋಗಿ ಬಂದರೂ ಕೂಡ ಕೈಕಾಲನ್ನು ತೊಳೆದು ನಾವು ಊಟಕ್ಕೆ ಕುಳಿತುಕೊಳ್ಳುವಂಥದ್ದು ತುಂಬ ಮುಖ್ಯ. ಒಂದನೇದಾಗಿ ವೈಜ್ಞಾನಿಕ ದೃಷ್ಟಿಯಿಂದ ಶುದ್ಧವಾಯಿತು. ಎರಡನೇದಾಗಿ ಆಧ್ಯಾತ್ಮಿಕ ದೃಷ್ಟಿಯಿಂದ ಮಡಿಯಾಯಿತು. ಯಾಕೆಂದರೆ ನಾವು ಮಡಿ ಅಂತ ಹೇಳಿದ್ದೇವೆ. ಮಡಿ ಅಂದರೆ ಏನು ಹೇಳಕ್ಕಂತಂದರೆ, ಮಡಿ ಅಂದರೆ ಶುದ್ಧವಾಗಿರುವಂಥ ಅರ್ಥ. ಮಡಿ ಅಂದರೆ ಮತ್ತಿನ್ನೇನೋ ಅಂತ ಅಲ್ಲ. ಮಡಿ ಅಂದರೆ ಶುದ್ಧ. ಸ್ನಾನ ಮಾಡಿದ್ಮೇಲೆ ನಾವು ಶುದ್ಧ ಅಂತ ಹೇಳ್ತೇವೆ, ಮಡಿ ಅಂತ ಹೇಳ್ತೇವೆ. ಸ್ನಾನ ಮಾಡದೇ ಇರೋಲ್ಲಿವರಿಗೆ ಶುದ್ಧ ಅಲ್ಲ, ಮಡಿ ಅಲ್ಲ. ಸ್ನಾನ ಮಾಡಿದ್ಮೇಲೆ ನಾವು ಮಡಿ ಅಂತಂದರೆ ಶುದ್ಧವಾಯಿತು. ಏನು ಶುದ್ಧವಾಯಿತು? ನಮ್ಮ ಶರೀರ ಶುದ್ಧವಾಯಿತು. ಹಿಂದೆಲ್ಲ ಅದಕ್ಕಾಗಿ ತ್ರಿಕಾಲ 3 ಹೊತ್ತು ಸ್ನಾನ ಮಾಡ್ತಿದ್ರು. ಈಗ ಸನ್ಯಾಸಿಗಳು 3 ಹೊತ್ತು ಸ್ನಾನ ಮಾಡ್ತಾರೆ. ಯಾಕೆಂತಂದರೆ ಇದಕ್ಕಾಗಿ ನಾವು ಊಟ ಮಾಡಬೇಕಾದ್ರೂ ಸ್ನಾನ ಮಾಡ್ಕೊಂಡು ಊಟ ಮಾಡಬೇಕು. ಪೂಜೆ ಮಾಡಬೇಕಾದ್ರೆ ಸ್ನಾನ ಮಾಡ್ಕೊಂಡು ಪೂಜೆ ಹೇಗೆ ಮಾಡುತ್ತೇವೆಯೋ, ಯಾಕೆಂದರೆ ನಾವು ಇದು ಕೂಡ ಯಜ್ಞ, ಇದು ಹೋಮ. ನಾವು ಹೊರಗಡೆ ಕಾಣುವಂಥ ಯಜ್ಞದಲ್ಲಿ ಹವಿಸ್ಸನ್ನು ಕೊಡತಕ್ಕಂಥದ್ದು ಅಗ್ನಿಗಾದರೆ, ಇದು ನಮ್ಮಲ್ಲೇ ಅಗ್ನಿ ಇದ್ದಾನೆ. ನಾವು ಅಗ್ನಿ ಇರೋದಕ್ಕೆ ಮಾತಾಡ್ತಾ ಇರೋದು, ಮೈ ಬಿಸಿಯಾಗಿರೋದು.
ಅಗ್ನಿ ಇಲ್ಲ ಅಂತಾದರೆ ಮೈ ತಣ್ಣವಾಗ್ತದೆ, ಕೂಲಾಗಿಬಿಡುತ್ತದೆ. ಅದು ಯಾವುದೇ ರೀತಿ ಚಲನವಲನಗಳು ಇರೋದಿಲ್ಲ. ಅದು ಹೇಗೆ ಅಗ್ನಿ ಇದೆ, ಹೇಗೆ ಅಗ್ನಿ ಇದೆ? ಅದಕ್ಕೆ ನಾವು ತಿಂದಂಥ ಆಹಾರ ನಮಗೆ ಗೊತ್ತಿಲ್ಲದೆ ಹೋದಾಗೆ ಅದು ನಮಗೆ ಏನಾಗ್ತದೆ ಹೇಳಿ ನಮಗೆ ಗೊತ್ತಾಗೋದಿಲ್ಲ, ಇನ್ನು ಬೇರೆಯವರಿಗೆ ಆಮೇಲೆ ಆಯಿತು. ನಮಗೆ ಗೊತ್ತಾಗದೆ ಜೀರ್ಣವಾಗ್ತದೆ ಅದು. ಹೇಗೆ ಈಗ ನಾವೆಲ್ಲ ಯಾವುದೇ ಇಂಡಸ್ಟ್ರಿಯಲ್ಲ ಇಲ್ಲೆಲ್ಲ ನೋಡಿದ್ರೆ ಅದನ್ನು ತಯಾರು ಮಾಡಬೇಕಾದ್ರೆ ಅಥವಾ ಅದನ್ನು ಆ ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಇಂಜಿನ್ನು ಯಾವ ರೀತಿ ನಮಗೆ ಅಷ್ಟು ಸೌಂಡ್ ಬರ್ತದೆ. ನಾವು ಗಾಡಿ ಮೇಲೆ ಕೂತ್ಕೊಂಡ್ರೆ ಸಾಕು, ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಸೌಂಡ್ ಬರ್ತದೆ. ಆದರೆ ನಮ್ಮ ಒಳಗೆ ಇರತಕ್ಕಂಥ ಗಾಡಿಯಲ್ಲಿ ಯಾವುದೇ ಸೌಂಡ್ ಇಲ್ಲ, ಅಥವಾ ಏನಾಗ್ತದೆ ಹೇಳೋ ಗೊತ್ತಿರೋದಿಲ್ಲ. ಅಷ್ಟು ಆಧ್ಯಾತ್ಮಿಕವಾಗಿ ಆ ರೀತಿಯಲ್ಲಿ ಭಗವಂತ ನಮ್ಮ ಒಳಗೆ ಆ ಇಂಜಿನನ್ನು ಕೊಟ್ಟಿದ್ದಾನೆ. ಅದೇ ಅಗ್ನಿ, ಅದೇ ಜಠರಾಗ್ನಿ. ಜಠರಾಗ್ನಿ ಅಂತ ನಾವು ಕರಿತೇವೆ. ಜಠರಾಗ್ನಿ ಅದೇ ಅಗ್ನಿ. ಅದೇ ನಾವು ಈಗ ಗಣಹೋಮ ಮಾಡುತ್ತೇವೆ, ಗಣಹೋಮಕ್ಕೆ ಒಂದು ಅಗ್ನಿ ಇದೆ, ಬಲವರ್ಧನೋ ನಾಮಾಗ್ನಿ ಅಂತ ಇದೆ. ಹಾಗೆ ನಾವು ಮೃತ್ಯುಂಜಯ ಹೋಮವನ್ನು ಮಾಡ್ತೇವೆ, ನಾಗೆ ವರದೋ ನಾಮಾಗ್ನಿ, ನವಗ್ರಹ ಹೋಮ ಮಾಡ್ತೇವೆ. ಅದಕ್ಕೆ ಹಾಗೆ ಯಾವ ರೀತಿ ಎಲ್ಲೆಲ್ಲ ಒಂದೊಂದು ರೀತಿಯಲ್ಲಿ ಕಪಿಲೋ ನಾಮಾಗ್ನಿ, ಧೂಮಕೇತುರ್ನಾಮಾಗ್ನಿ, ಶಿಖಿ ನಾಮಾಗ್ನಿ, ಹೀಗೆ ನವಗ್ರಹ ಮಾಡಿದವರು 9 ಅಗ್ನಿಗಳು ಇದ್ದಾವೆ. ಅಲ್ಲಿ 9 ಗ್ರಹಗಳು ಹೇಗಿದ್ದಾವೋ ಹಾಗೆ ಕಪಿಲೋ ನಾಮಾಗ್ನಿ ಸೂರ್ಯೋ ದೇವತಾ, ಧೂಮಕೇತುರ್ನಾಮಾಗ್ನಿ ರಂಗಾರಕೋ ದೇವತಾ, ಹಟಕೋ ನಾಮಾಗ್ನಿ ಶುಕ್ರೋ ದೇವತಾ, ಪಿಂಗಲೋ ನಾಮಾಗ್ನಿ ಚಂದ್ರೋ ದೇವತಾ, ಜಾಠರೋ ನಾಮಾಗ್ನಿರ್ ಬುಧೋ ದೇವತಾ, ಶಿಖಿ ನಾಮಾಗ್ನಿರ್ ಬೃಹಸ್ಪತಿರ್ ದೇವತಾ, ಮಹಾತೇಜ ನಾಮಾಗ್ನಿ ಶನೇಶ್ಚರೋ ದೇವತಾ, ಹುತಾಶನೋ ನಾಮಾಗ್ನಿ ರಾಹುರ್ ದೇವತಾ, ರೌದ್ರೋ ನಾಮಾಗ್ನಿ ಕೇತುರ್ ದೇವತಾ. ಇಷ್ಟು ದೇವತೆಗಳು ಆ ಹೋಮವನ್ನು ಮಾಡಲಿಕ್ಕೆ ಇದ್ದಾವೆ. ಹಾಗೆ ನಾವು ಇದು ಹೋಮವನ್ನು ಮಾಡ್ತಾ ಇದ್ದೇವೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. 4 ಅಗ್ನಿಯ ಮುಖಾಂತರವಾಗಿ ಪ್ರಾಣಾಪಾನ ಅಪಾನ ಉದಾನ, ಈ ಮುಖಾಂತರವಾಗಿ ನಾವು ಊಟವನ್ನು ಮಾಡಿದಂಥ ಅನ್ನ ಜೀರ್ಣವಾಗ್ತದೆ. ಇದು ಹೋಮವಾಗ್ತದೆ. ಇದು ಭಗವಂತನಿಗೆ ಪ್ರೀತಿ. ಅದಕ್ಕಾಗಿ ನಾವು ಊಟ ಮಾಡಬೇಕಾದ್ರೆ ನಾವು ಮಾತನ್ನು ಆಡಬಾರದು. ಯಾವ ರೀತಿ ನಮಗೆ ಷಟ್ ಚಕ್ರಗಳು ಇದ್ದಾವಂತೆ. ಅದಕ್ಕೆ ಮೂಲಾಧಾರ, ಸಹಸ್ರಾಧಾರ, ಹೀಗೆ 6 ಚಕ್ರಗಳು ಇದ್ದಾವೆ. ಅದಕ್ಕೆ ಸ್ವಾಧಿಷ್ಠಾನ, ಮೂಲಾಧಾರ, ಇದೆಲ್ಲ ಚಕ್ರಗಳ ದರ್ಶನ ಆಗಬೇಕು ಅಂತಾದರೆ ನಾವು ಚಕ್ಕಲ್ಪಟ್ಟೆ ಹೊಡೆದು ನೆಟ್ಟಕ್ಕೆ ಕುಳಿತುಕೊಂಡಾಗಲೇ ಅದು ಆಸನ ಸಿದ್ಧಿ ಆಗಬೇಕಲ್ಲ. ನಮಗೆ ಒಂದೊಂದು ಸಿದ್ಧಿಯನ್ನು ನಾವು ಪಡಿಬೇಕು ಅಂತಂದರೆ ಆಸನದ ಸಿದ್ಧಿ ಇರಬೇಕು. ಆಸನ ಸಿದ್ಧಿ ಅಂದರೆ ಏನಕ್ಕಂತಾದರೆ ನಾವು ಎಷ್ಟೊತ್ತು ಕುಳಿತುಕೊಂಡ್ರೂ ನಮಗೆ ನೋವಾಗಬಾರ್ದು, ಅದೇ ಆಸನ ಸಿದ್ಧಿ. ನಾವು ಅದು ಕುಳಿತುಕೊಂಡಾಗ ನೋವು ಬಂತು ಆಯಿತು ಅಂದರೆ ನಮಗೆ ಆಸನ ಸಿದ್ಧಿ ಇಲ್ಲ. ಹಾಗಾಗಿ ಅವರಿಗೆ ಎಷ್ಟು ಬೇಕಾದರೂ ಅವರು ಆ ಕೆಲಸವನ್ನು ಮಾಡಿದಾಗ ಏನೂ ಅನ್ನಿಸಬಾರ್ದು, ನಾವು ಒಂದು ಚೂರು ಆಯಾಸ ಆಗಬಾರ್ದು, ಅದೇ ಆಸನ ಸಿದ್ಧಿ. ಹಾಗಾಗಿ ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ನಮಗೆ ಈ ಷಟ್ ಚಕ್ರಗಳು, ಹಾಗೆ ಈ ವೈಜ್ಞಾನಿಕ ದೃಷ್ಟಿಯಿಂದ ನಮಗೆ ಒಳ್ಳೆಯ ಆರೋಗ್ಯ, ರಕ್ತ ಪರಿಚಲನೆ ಆಗ್ತದೆ. ನಾವು ಇದ್ರ ಮೇಲೆ ಕೂತ್ಕೊಂಡ್ರೆ ಅಷ್ಟು ಆಗೋದಿಲ್ಲ, ರಕ್ತ ಪರಿಚಲನೆ ಆಗೋದಿಲ್ಲ. ಚಕ್ಕಲಪಟ್ಟೆ ಹೊಡೆದು ಕುಳಿತುಕೊಂಡಾಗ ಅದೇ ಪದ್ಮಾಸನದ ಅಂತ ಕರೀತಾರೆ. ಅದಕ್ಕೆ ಆ ಥರ ಕುಳಿತುಕೊಂಡಾಗ ಅದು ಸರಿಯಾಗಿ ರಕ್ತ ಪರಿಚಲನೆ ಆಗ್ತಾ ಹೋಗ್ತದೆ. ಯಾವ್ಯಾವ ಅಂಗಕ್ಕೆ ಏನೇನು ಆಗ್ತದೆ. ಅದಕ್ಕೆ ಸೂರ್ಯ ನಮಸ್ಕಾರ ನಾವೆಲ್ಲ ಮಾಡಬೇಕು, ಇದೆಲ್ಲ ಹೇಳೋ ಉದ್ದೇಶ ಕಾರಣ ಇದೆ. ಆ ರಕ್ತ ಪರಿಚಲನೆ ಸರಿಯಾಗಿ ಆಯಿತು ಅಂತಾದರೆ ಎಲ್ಲವೂ ಸರಿಯಾಗಿ ಆಗ್ತದೆ. ಹಾಗಾಗಿ ಇದನ್ನು ಹೇಳ್ತಾ ಹೋದರೆ ನಮಗೆ ಮತ್ತೆ ಸಮಯ ಸಾಕಾಗ್ತಾ ಇಲ್ಲ. ಹಾಗಾಗಿ ಮುಂದಿನ ರಾಶಿಯನ್ನು ಕೂಡ ನಾವು ತಗೊಳ್ಬೇಕಾಗ್ತದೆ. ಹಾಗಾಗಿ ಈ ರೀತಿ ನಾವು ಕುಳಿತುಕೊಂಡು ಊಟ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಬಹಳ ಅದ್ಭುತವಾದ ವಿಚಾರವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಅಂದರೆ ಕೆಳಗಡೆ ಕೂತು ಊಟ ಮಾಡುವುದು ಯಾಕೆ, ಅದು ಆಧ್ಯಾತ್ಮಿಕದ ದೃಷ್ಟಿಯಿಂದ ಅಥವಾ ವೈಜ್ಞಾನಿಕ ದೃಷ್ಟಿಯಿಂದ ಚಕ್ಕಲಪಟ್ಟೆ ಹಾಕಿ ಯಾಕೆ ನಾವು ಕೂತ್ಕೋಬೇಕು, ಯಾಕೆ ಕೆಳಗಡೆ ಊಟವನ್ನು ಮಾಡಬೇಕು ಅನ್ನುವಂತಹ ವಿಚಾರದ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಉಳಿದಂಥ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಈ ರಾಶಿಗಳಲ್ಲಿ ದೋಷಗಳು ಏನಿದೆ, ಆ ದೋಷಗಳಿಗೆ ಇವತ್ತು ನಾವು ಮಾಡಿಕೊಳ್ಳಬೇಕಾದಂತಹ ಪರಿಹಾರಗಳೇನು, ಅದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಇನ್ನು ತುಲಾರಾಶಿಯಲ್ಲಿರುವವರಿಗೆ ಧನಸ್ಥಾನದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹಾಗೆ ಅನ್ನ ಆಹಾರದಲ್ಲೂ ಕೂಡ
ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಬಲ ಕಣ್ಣಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ನಾವು ಆದಷ್ಟು ಈ ಬೆಳಕು ಮತ್ತು ಧೂಳು ಇತ್ಯಾದಿ ಇದ್ದಲ್ಲಿ ನಾವು ಆದಷ್ಟು ಜಾಗ್ರತೆಯಿಂದ ಹೋಗತಕ್ಕಂಥದ್ದು ಮುಖ್ಯ. ಇನ್ನು ತಂಪು ಪಾನೀಯ ಅಂಗಡಿಯವರಿಗೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಹಾಲು ಹೈನುಗಾರಿಕೋದ್ಯಮಕ್ಕೆ ಲಾಭ ಆಗತಕ್ಕಂಥದ್ದು. ಧನ್ವಂತರಿ ಹೋಮ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರೋರಿಗೆ ಅಧಿಕವಾದಂಥ ವ್ಯಯ, ಹಾಗೆ ಕೃಷಿ ಸ್ಥಾನದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಎಡಕಣ್ಣಿನ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಶಿರೋಬಾಧೆ, ಗುರು ಹಿರಿಯರ ಆಶೀರ್ವಾದ ಇವತ್ತಿನ ದಿವಸ ಇರ್ತದೆ. ದತ್ತಮಾಲಾ ಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನು ಧನುರಾಶಿಯಲ್ಲಿರೋರಿಗೆ ಧನಲಾಭ ಆಗುವಂಥ ಸಾಧ್ಯತೆ ಇದೆ. ಪಶು ಸಮೃದ್ಧಿ, ಪ್ರಾಣಿ ಪಕ್ಷಿಗಳ ಸಮೃದ್ಧಿ ಆಗುವಂಥದ್ದು. ವೈರಿಯಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಕೃಷಿಯಲ್ಲಿ ಸ್ವಲ್ಪ ಖರ್ಚಾಗುವಂಥ ಸಾಧ್ಯತೆ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣದಿಂದ ಅನುಕೂಲ ಆಗ್ತದೆ. ಇನ್ನು ಮಕರ ರಾಶಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ. ತಂಪು ಪಾನೀಯ ಅಂಗಡಿಗೆ ಲಾಭ ಆಗತಕ್ಕಂಥದ್ದು. ಹಾಲು ಹೈನುಗಾರಿಕೆಗೆ ಅನುಕೂಲ ಆಗ್ತದೆ. ಹಾಗೆ ಕೃಷಿಯಲ್ಲಿ ಸ್ವಲ್ಪ ಖರ್ಚಾಗುವಂತಹ ಸಾಧ್ಯತೆ ಇದೆ. ಇನ್ನು ದತ್ತ ಸಹಸ್ರನಾಮ ಪಾರಾಯಣದಿಂದ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿರೋರಿಗೆ ತೀರ್ಥಯಾತ್ರೆ ಮಾಡುವಂಥ ಯೋಗ ಇದೆ. ಹಾಗೆ ಸಾಧು ಸಂತರ ದರ್ಶನ ಮಾಡುವಂಥದ್ದು, ದಾನ ಧರ್ಮ ಮಾಡುವಂಥ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ವಿಷ್ಣು ಸಹಸ್ರನಾಮ ಮಾಡೋದರಿಂದ ಅನುಕೂಲ ಇದೆ. ಇನ್ನು ಮೀನರಾಶಿಯಲ್ಲಿರೋರಿಗೆ ದೇಹಕ್ಕೆ ಸ್ವಲ್ಪ ಪೆಟ್ಟಾಗುವಂಥ ಸಾಧ್ಯತೆ ಇದೆ. ದಾನ ಧರ್ಮಗಳಲ್ಲಿ ತೊಂದರೆ ಬರತಕ್ಕಂಥದ್ದು. ತೀರ್ಥಯಾತ್ರೆಯಲ್ಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಚಿನ್ನದ ಅಂಗಡಿಗೆ ಲಾಭ ಆಗತಕ್ಕಂಥದ್ದು. ಲಲಿತಾ ಸಹಸ್ರನಾಮ ಪಾರಾಯಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನಾವೇನು ಭಯಪಡಬೇಕಾದ್ದೇನಿಲ್ಲ. ಭಕ್ತಿಯಿಂದ ಭಗವಂತನ ಸ್ಮರಣೆ ಮಾಡೋದರಿಂದ ನಾವು ಎಲ್ಲ ರೀತಿ ಕಷ್ಟದಿಂದ ಪಾರಾಗಲಿಕ್ಕೆ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ನೆಲದ ಮೇಲೆ ಕುಳಿತುಕೊಂಡು ನಾವು ಯಾಕೆ ಊಟವನ್ನು ಮಾಡಬೇಕು, ಈ ವಿಚಾರದ ಬಗ್ಗೆ ಸಾಕಷ್ಟು ಉತ್ತಮ ಮಾಹಿತಿಯನ್ನು ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇವತ್ತು ಸೋಮವಾರ, ಶಿವನ ಆರಾಧನೆಯನ್ನು ಮಾಡುವಂತಹ ದಿನ. ಹಾಗಾಗಿ ಶಿವದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಅಶ್ವಜ್ಯೋತಿಷ್ಯ. ನಮಸ್ಕಾರ.